ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ಆತ್ಮೀಯರೇ, ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ವರಮಹಾಲಕ್ಷ್ಮಿ ಹಬ್ಬದ ಕುರಿತು ಹಿಂದೆ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ತಮ್ಮೆಲ್ಲರ ಪ್ರೋತ್ಸಾಹದಿಂದ ಬಹಳ ಜನ ವೀಕ್ಷಣೆ ಮಾಡಿದಿರಿ, ಹಾಗೆ ಒಂದಷ್ಟು ಜನ ಕಾಮೆಂಟನ್ನು ಕೂಡ ಮಾಡಿದಿರಿ. ಹಾಗಾಗಿ ನಾನು ಅದಕ್ಕೆ ರಿಪ್ಲೈ ಮಾಡಿ ಟೈಪ್ ಮಾಡಿ ಕೂತ್ಕೊಳ್ಳುವಷ್ಟು ಸಮಯದಕ್ಕಿಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಹೇಳುವಂಥ ಉದ್ದೇಶದಿಂದ ಒಂದು ವಿಡಿಯೋನೇ ಮಾಡ್ತಾ ಇದ್ದೇನೆ. ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ವಿಶೇಷವಾಗಿ ಶಾಸ್ತ್ರೀಯವಾದಂಥ ಪದ್ಧತಿಯಿಂದ ಪೂಜೆ ಪುನಸ್ಕಾರ ಮಾಡಬೇಕು. ಅದರ ಜೊತೆಯಲ್ಲಿ ನಾನು ನಿಮಗೆ ಹೇಳಿದೆ, ಯಾಕಂದರೆ ಹಿಂದಿನ ವಿಡಿಯೋದಲ್ಲೇ ಡೀಟೇಲನ್ನು ಹೇಳಿದ್ದೇನೆ. 8ನೇ ತಾರೀಕಿಗೆ ಮಾಡುವಂಥದ್ದು ಬಹಳ ಪ್ರಶಸ್ತವಾದದ್ದು ಹೇಳೋದನ್ನು ಕೂಡ ಹೇಳಿದ್ದೇನೆ. ಹಾಗೆ ಶ್ರಾವಣ ಮಾಸದಲ್ಲಿ ಎಲ್ಲ ಶುಕ್ರವಾರವೂ ಕೂಡ ವಿಶೇಷವೇ. ಆ ಶುಕ್ರವಾರ ವಿಶೇಷ ಇಲ್ಲ, ಈ ಶುಕ್ರವಾರ ವಿಶೇಷ ಇಲ್ಲ ಹೇಳುವಂಥದ್ದಿಲ್ಲ. ಆದರೆ ಪ್ರತಿಯೊಂದು ಶುಕ್ರವಾರವೂ ವಿಶೇಷವೇ. ಶ್ರಾವಣ ಮಾಸದಲ್ಲಿ ಬರುವಂತಹ ಎಲ್ಲ ಶುಕ್ರವಾರಕ್ಕೂ ಕೂಡ ಹೆಚ್ಚಿನದಾದಂತಹ ಪ್ರಾಶಸ್ತ್ಯವನ್ನು ಋಷಿಮುನಿಗಳು ತಿಳಿದವರು ಕೊಟ್ಟು, ಅದರಲ್ಲೂ ಕೂಡ ಹುಣ್ಣಿಮೆಯ ಹುಣ್ಣಿಮೆಯ ಹಿಂದೆ ಬರುವಂತಹ ಒಂದು ಶುಕ್ರವಾರಕ್ಕೆ ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿ ಎಂಬುದಾಗಿ ಗ್ರಂಥಗಳಲ್ಲಿ ಹೇಳಿದರು. ಈಗ ಬಹಳ ಜನ ಕಾಮೆಂಟನ್ನು ಮಾಡಿದ್ದಾರೆ. ಅದು ಸ್ವಲ್ಪ ಲೇಟು ಕೂಡ ಆಯಿತು. 25ಕ್ಕೆ ಪೂಜೆ ಮಾಡಬಹುದಾ ಅಂಥೇಳಿ ಯಾರೋ ಮೋಹನ್ ಕುಮಾರಿ ಹೇಳುವಂಥವ್ರು ಕೇಳಿದಿರಿ. ಆಲ್ರೆಡಿ ದಿವಸವೇ ಕೂಡ ಮುಗಿದೋಯ್ತು. ಅಂದರೆ ಶುಕ್ರವಾರ ನಿಮ್ಗೆ ಅನಿವಾರ್ಯವಾದರೆ ಮಾಡಿ ಅಂತೇಳಿ ಹೇಳ್ತೇನೆ. ಅನಂತರದಲ್ಲಿ ಇನ್ನೊಬ್ಬರು ಕೂಡ ಒಂದು ಕಾಮೆಂಟನ್ನು ಮಾಡಿದ್ದಾರೆ. ಏನಂತಂದರೆ, ನಮ್ಮ ಮನೆಯಲ್ಲಿ ವಿವಾಹಾದಿ ಮಂಗಲ ಕಾರ್ಯಗಳು ಆಗಿದೆ, ಈ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದಾ ಎಂಬುದಾಗಿ ಕೇಳಿದ್ದಾರೆ. ಖಂಡಿತವಾಗೂ ನೀವು ಮಾಡಿ. ಯಾಕಂದರೆ ಮಂಗಲವಾದಂತಹ ವಾತಾವರಣಗಳು ಮನೆಯಲ್ಲಿ ಮಾಡುವಂಥದ್ದು ಬಹಳ ಒಳ್ಳೆಯದು, ಶಾಸ್ತ್ರೀಯವಾದಂಥ ಪದ್ಧತಿ. ಇದಕ್ಕೆ ದೇವಾಲಯೇ ನದಿ ತೀರೆ ಸ್ವಗೃಹೇ ಎಂಬುದಾಗಿ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಬಹಳ ಉತ್ತಮವಾದಂಥದ್ದು ವ್ರತಕಥೆಗಳಿಗೆ ನದಿ ತೀರ ಬಹಳ ಪ್ರಶಸ್ತವಾದಂಥದ್ದು. ಎಲ್ಲೋ ಹರಿಯುವಂತಹ ನದಿಯ ತೀರದಲ್ಲಿ ಹೋಗಿ ವ್ರತಕಥೆಗಳನ್ನು ಮಾಡ್ತೀರಿ, ಅದಕ್ಕೆ ಅವಕಾಶ ಇದೆ ಅಂತಾದರೆ ಅದು ಬಹಳ ಉತ್ತಮವಾದಂಥದ್ದು. ಸಂಗಮ ಕ್ಷೇತ್ರ, ನದಿ ತೀರಗಳು, ತೀರ್ಥಕ್ಷೇತ್ರಗಳು ಇದೆಲ್ಲ ಬಹಳ ಉತ್ತಮವಾದಂಥದ್ದಲ್ಲಿ ಉತ್ತಮ. ಅದಾಗಲಿಲ್ವೋ, ಎರಡನೇದಾಗಿ ದೇವಾಲಯಗಳಲ್ಲೂ ಕೂಡ ಬಹಳ ಮುಖ್ಯವಾದಂಥದ್ದು ಆಚರಣೆ ಮಾಡೋದು ತುಂಬ ಉತ್ತಮ. ಈಗ ನಾವು ಗೃಹಸ್ಥರಿದ್ದೇವೆ, ಹೆಂಡತಿ ಮಕ್ಕಳು ಕುಟುಂಬ ಸಂಸಾರ ಹೀಗೆಲ್ಲ ಇದೆ. ಗೃಹಸ್ಥಾಶ್ರಮ ಧರ್ಮಗಳು ಮನೆಯಲ್ಲೇ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಹಾಗಾಗಿ ಈಗ ನೀವು ಮಾಡ್ತೇನೆ ಅಂತಂದರೆ ಮನೆಯಲ್ಲಿ ಮಾಡುವಂಥದ್ದು ಬಹಳ ಒಳ್ಳೆಯದು. ಅದರಲ್ಲೂ ಕೂಡ ವಿವಾಹಾದಿ ಮಂಗಲ ಕಾರ್ಯಗಳಾಗಿದೆ, ಅಂತಹ ಮನೆಯಲ್ಲಿ ಮಾಡಬಹುದಾ ಅಂತೇಳಿ ಕೇಳಿದ್ರೆ ಖಂಡಿತವಾಗೂ ಮಾಡಬಹುದು ಎಂಬುದಾಗಿ ಹೇಳ್ತೇನೆ. ಹಾಗೆ 1 ವರ್ಷ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿ ಬಿಡಬಹುದಾ, ವರ್ಷ ಮಾಡಬೇಕಾ ಹೇಳಿ ಅಂಥೇಳಿ ಕೇಳಿದ್ದಾರೆ. ನೋಡಿ, ವರಮಹಾಲಕ್ಷ್ಮಿ ಹಬ್ಬದ ವ್ರತವನ್ನು ನೀವು ಆರಂಭ ಮಾಡಿ ಒಂದು 3 ವರ್ಷ 5 ವರ್ಷ 7 ವರ್ಷ ಹೀಗೆ ಬೆಸ ಸಂಖ್ಯೆಯಲ್ಲಿ ಮಾಡಿ ಅದಕ್ಕೆ ವ್ರತದ ಉದ್ಯಾಪನೆಯನ್ನು ಮಾಡಬಹುದು ಎಂಬುದಾಗಿ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಅಥವಾ ನಿಮಗೆ ಒಂದು 5 ವರ್ಷ 10 ವರ್ಷ ಸಾಕಷ್ಟು ವರ್ಷಗಳ ಕಾಲ ನಿಮ್ಮ ಮನೆಯಲ್ಲಿ ಈ ವ್ರತಗಳನ್ನು ಆಚರಣೆ ಮಾಡ್ತೀರಿ, ಆಚರಣೆಯನ್ನು ಮಾಡಿ ಕೊನೆಗೆ ಉದ್ಯಾಪನೆಯನ್ನು ಮಾಡ್ತೀರಿ ಅಂತಾದರೆ ಭಾರಿ ಒಳ್ಳೆಯದು. ಅದು ಒಂದು ವ್ರತದ ಶಾಸ್ತ್ರವಾದಂಥ ಕಲ್ಪನೆ. ಅಥವಾ ಆಗಲಿಲ್ಲ, 1 ವರ್ಷ ಭಗವಂತ ನಾನು ಮನಸ್ಸಿನಲ್ಲಿ ಇಷ್ಟ ಶಕ್ತಿ ಕೊಟ್ಟಿದ್ದಾನೆ, ಹೀಗೆ ನಾನು ವ್ರತವನ್ನು ಮಾಡಿ ಇದನ್ನು ನಿಲ್ಲಿಸ್ತೇನೆ ಅಂತಂದರೂ ಅಂತಹ ದೊಡ್ಡ ದೋಷ ಏನೂ ಕೂಡ ಆಗುವುದಿಲ್ಲ. ಆದರೆ ವ್ರತವನ್ನು ನೀವು ಕಂಟಿನ್ಯೂ ಆಗಿ ಮಾಡಿ ಅದನ್ನು ಉದ್ಯಾಪನೆ ಮಾಡುವಂಥದ್ದು ಬಹಳ ಒಳ್ಳೆಯದು ಎಂಬುದಾಗಿ ಹೇಳ್ತೇನೆ. ಹಾಗೆ ಇನ್ನೊಬ್ಬರು ಕೂಡ ಕಾಮೆಂಟ್ ಮಾಡಿದ್ದಾನೆ, 4 ವರ್ಷದಿಂದ ವರಮಹಾಲಕ್ಷ್ಮಿ ವ್ರತ ಪೂಜೆ ಮಾಡ್ತಾ ಇದ್ದೇನೆ, ಈ ವರ್ಷ 5ನೇ ವರ್ಷ ಮಾಡಿ ಬಿಡಬಹುದಾ ಎಂಬುದಾಗಿ ಒಂದು ಕೇಳಿದ್ದಾರೆ. ಹಾಗೆ ಇನ್ನೊಂದು ಏನಂತಂದರೆ, ಏನಾದರೂ ಬಿಟ್ಟರೆ ಸಮಸ್ಯೆ ಆಗ್ತದೆಯಾ ಎಂಬುದು ಕೇಳಿದ್ದಾರೆ. ನೋಡಿ, ಯಾವುದೇ ದೇವತಾ ವ್ರತಗಳು, ಕಥೆಗಳು ಅಥವಾ ಪೂಜೆಗಳು ಇತ್ಯಾದಿಗಳನ್ನು ಬಿಟ್ಟ ತಕ್ಷಣ ನಮಗೇನೋ ಸಮಸ್ಯೆ ಆಗ್ತದೆ ಹೇಳುವಂಥದ್ದಲ್ಲ. ಆ ವ್ರತಗಳನ್ನು
ಒಂದು ಮುಗಿಸಬೇಕು ಅಂತಂದರೆ ಅದಕ್ಕೆ ಉದ್ಯಾಪನೆ ಎಂಬುದಾಗಿ ಹೇಳ್ತಾರೆ. ಉದ್ಯಾಪನೆ ಅಂತಂದರೆ ನನ್ನ ಕೈಯಲ್ಲಿ ಇಷ್ಟು ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ಈ ವರ್ಷ ನಾನು ಇದನ್ನು ಮಾಡಿ ಸದ್ಯಕ್ಕೆ ನಿಲ್ಲಿಸ್ತೇನೆ ಹೇಳುವಂತಹ ಮನಸ್ಸಿನ ಸಂಕಲ್ಪ ಮಾಡಿ ಅದಕ್ಕೆ ಒಂದು ಪದ್ಧತಿಗಳಿದೆ. ಹಾಗಾಗಿ ಆ ಉದ್ಯಾಪನೆಯನ್ನು ಮಾಡಿ ಸದ್ಯಕ್ಕೆ ನಿಲ್ಲಿಸುವಂಥದ್ದು. ಅಥವಾ ಅದು ನಿಮ್ಮ ಹತ್ರ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಏನೋ ದೊಡ್ಡದಾದಂಥ ಸಮಸ್ಯೆ ಬರುತ್ತೆ, ಆತಂಕ ಪಡುವಂಥದ್ದು ಬೇಡ. ಆದಷ್ಟು ಕಂಟಿನ್ಯೂ ಆಗಿ ಮಾಡಿ, ಸಣ್ಣ ಪುಟ್ಟದಾದಂಥ ರೀತಿಯಲ್ಲಾದರೂ ಕೂಡ ವ್ರತವನ್ನು ಮಾಡಿ. ಹಾಗೆ ಬಹಳ ಜನ 1ನೇ ತಾರೀಕಿನಲ್ಲಿ ಮಾಡಬೇಕು ಹೇಳ್ತಾ ಇದ್ದಾರೆ. ನಾವು ಹೇಗೆ ಅಂತ ಹೇಳೆಲ್ಲ ಬಹಳ ಜನ ಕಮೆಂಟನ್ನು ಕೂಡ ಹಾಕಿದಿರಿ. ಶಾಸ್ತ್ರೀಯವಾದಂಥ ಪದ್ಧತಿ ನಿಮಗೆ 8ನೇ ತಾರೀಕಿಗೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತೇಳಿ ಹೇಳ್ತೇನೆ. ಹಾಗೆ ಇನ್ನೊಬ್ಬರು ಕೂಡ ನಾವು ವ್ರತವನ್ನು ಮಾಡ್ತಾ ಇದ್ದೇವೆ, ಆ ವ್ರತವನ್ನು ಮಾಡಿ ಬೆಳಿಗ್ಗೆನೇ ಕಲಶ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕಾ ಅಥವಾ ಸಂಜೆ ಮಾಡಿದ್ರೂ ಆಗತ್ತಾ ಎಂಬುದಾಗಿ ಕೇಳಿದ್ದಾರೆ. ನೋಡಿ, ವ್ರತಗಳನ್ನು ನಾವು ಮಾಡುವಾಗ ಸಂಧ್ಯಾಕಾಲದಲ್ಲೂ ಮಾಡಬಹುದು, ಆದರೆ ಕಲಶ ಸ್ಥಾಪನೆ ಮಾಡಿ ಪೂಜೆ ಮಾಡ್ತೇನೆ ಅಂತಂದರೆ ನಾನು ಹೇಳಿದಂತಹ ಕರ್ಕ ಲಗ್ನದಲ್ಲಿ ಬೆಳಿಗ್ಗೆ ಒಂದು 7:20 ಒಳಗಡೆಗೆ ಆಗುವಂತಹ ಲಗ್ನ ಬಹಳ ಒಳ್ಳೆಯದು. ಕಲಶಾದಿಗಳನ್ನು ಇಟ್ಕೊಂಡು ಮಾಡುವಂಥದ್ದು ಅಂತಾದರೆ ಬೆಳಿಗ್ಗೆನೇ ವ್ರತಗಳನ್ನು ಮಾಡಿ. ಯಾಕಂದರೆ ನಿಮ್ಮ ಅಶಕ್ತರು ಅಥವಾ ಅನಾರೋಗ್ಯ ಆಗಿದೆ, ಹೆಲ್ತ್ ತೊಂದರೆ ಆಗಿದೆ ಅಂತ ಆದರೆ ನಿಮಗೆ ಹೆಲ್ತಿನ ಏನೋ ಅನುಕೂಲವೇ ಇಲ್ಲಪ್ಪ, ಏನು ಮಾಡಲಿಕ್ಕಾಗತ್ತೆ ಅಂದರೆ ಅನಿವಾರ್ಯ ಪಕ್ಷದಲ್ಲಿ ಮಾಡಬಹುದು. ಯಾಕಂದರೆ ಕೆಲವೊಂದು ಅನಿವಾರ್ಯ ಹೇಳುವಂಥದ್ದನ್ನು ತಿಳ್ಕೊಂಡು ಮಾಡಬೇಕು. ಇನ್ನೊಬ್ಬರು ಕೇಳಿದ್ದಾರೆ, ವರಮಹಾಲಕ್ಷ್ಮಿ ವ್ರತದ ದಿವಸ ಮನೆಯಲ್ಲಿ ಗಣಹೋಮ ಮಾಡಬಹುದಾ ಎಂಬುದಾಗಿ ಕೇಳಿದ್ದಾರೆ. ಖಂಡಿತವಾಗೂ ಗಣಹೋಮವನ್ನು ಮಾಡಿ. ಯಾಕಂದರೆ ನಮ್ಮಲ್ಲಿ ಶಾಂತಿಕ ಕರ್ಮ, ಪುಷ್ಟಿಕ ಕರ್ಮ, ವೃದ್ಧಿ ಕರ್ಮ ಅಂಥೇಳಿ 3 ಕರ್ಮಗಳನ್ನು ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಶಾಂತಿ ಕರ್ಮಗಳು ಅಂತಂದರೆ ಈಗ ಉದಾಹರಣೆಗೆ ನವಗ್ರಹ ಶಾಂತಿ ಇತ್ಯಾದಿಗಳೆಲ್ಲ ಶಾಂತಿ ಕರ್ಮಗಳಲ್ಲಿ ಬರುತ್ತೆ. ಇನ್ನು ವೃದ್ಧಿ ಕೊಡುವಂತಹದ್ದು, ಪುಷ್ಟಿ ಕೊಡುವಂಥದ್ದು ಮಹಾಗಣಪತಿಯ ಹವನ. ಹಾಗಾಗಿ ನೀವು ಮಹಾಗಣಪತಿ ಹವನವನ್ನು ಕೂಡ ಖಂಡಿತವಾಗೂ ಶ್ರದ್ಧಾಭಕ್ತಿಯಿಂದ ಮಾಡಿ, ಆ ಗಣಪತಿಯನ್ನು ಭಕ್ತಿಯಿಂದ ಬೇಡಿಕೊಂಡು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಖಂಡಿತವಾಗೂ ಮಾಡಿ. ಏನೂ ಕೂಡ ತೊಂದರೆ ಇಲ್ಲ, ಅದರಿಂದ ಒಳ್ಳೆಯದಾದಂತಹ ವಿಷಯಗಳೇ. ಹಾಗಾಗಿ ಏನೂ ಚಿಂತೆ ಮಾಡುವಂಥದ್ದು ಬೇಡ. ನಾನು 5 ವರ್ಷ ಮಾಡಿ ಇದನ್ನು ಬಿಡಬಹುದಾ ಎಂಬುದಾಗಿ ಕೇಳಿದ್ದಾರೆ. ಆದರೆ ಆದಷ್ಟು ಈ ವ್ರತಗಳನ್ನು ಉದ್ಯಾಪನೆ ಮಾಡಿ ಬಿಡಿ ಅಂತೇಳಿ ಹೇಳ್ತೇನೆ. ಹಾಗೆ ಯಾಕಂದರೆ ನೀವೊಂದು ಆಚರಣೆ ಮಾಡಿಕೊಂಡು ಬರ್ತಾ ಇರುವಾಗ ನಾವು ಒಂದೇ ಸಲ ಬಿಡುವಂಥದ್ದು ಒಳ್ಳೆಯದು, ಆದಷ್ಟು ಉದ್ಯಾಪನೆ ಮಾಡುವಂಥದ್ದು ಒಳ್ಳೆಯದು. ಹಾಗೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಉದ್ಯಾಪನೆ ಮಾಡಿ ಬಿಟ್ಟುಬಿಟ್ಟಿದ್ದೇವೆ, ಒಂದು 4-5 ವರ್ಷ ಆಯಿತು, ಆಚರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಹಾಗೆ ಈ ವರ್ಷ ಮತ್ತು ಪುನಃ ಅದನ್ನು ಆರಂಭ ಮಾಡಬಹುದಾ ಅಂತಂದರೆ ಖಂಡಿತವಾಗೂ ಮಾಡಬಹುದು. ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬ ನೀವು ಉದ್ಯಾಪನೆ ಮಾಡಿ ನಿಲ್ಲಿಸಿದಿರಿ ಅಂತಂದರೆ ಉದ್ಯಾಪನೆ ಹೇಳುವಂಥದ್ದು ಸದ್ಯಕ್ಕೆ ನಿಲ್ಲಿಸುವಂತಹ ಪರಿಸ್ಥಿತಿ ಹೇಳುವಂಥದ್ದು ಅರ್ಥ. ಹೀಗೆ ಮುಂದೆ ಈ ವ್ರತವನ್ನು ಮಾಡಬಾರದು ಅಥವಾ ವ್ರತದಿಂದ ಏನೋ ಸಮಸ್ಯೆ ಬರುತ್ತೆ ಹೇಳುವಂಥದ್ದು ಖಂಡಿತವಾಗೂ ಇಲ್ಲ. ಒಟ್ಟಿನಲ್ಲಿ ಶ್ರದ್ಧಾಭಕ್ತಿಯಿಂದ ವ್ರತಗಳನ್ನು ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ನಾನು ಹಿಂದೆ ಹೇಳಿದ ಹಾಗೆ ಆ ಭಗವಂತನಿಗೆ ಪೂಜೆ ಪುನಸ್ಕಾರಗಳನ್ನು, ವ್ರತಗಳನ್ನು, ಕಥೆಗಳನ್ನು ಎಷ್ಟೆಷ್ಟು ನಾವು ಮಾಡ್ತೇವೆಯೋ ಅಷ್ಟಷ್ಟು ವಿಶೇಷವಾದಂಥ ಫಲಗಳು ಬರ್ತದೆಯೇ ಬಿಟ್ಟರೆ ಇನ್ನೇನೋ ಸಮಸ್ಯೆ ಆಗುತ್ತೆ, ಚಿಂತೆ ಆಗುತ್ತೆ ಹೇಳುವಂಥದ್ದು ಖಂಡಿತವಾಗೂ ಇಲ್ಲ. ಹಾಗೆ ಆದಷ್ಟು ಆ ಶ್ರದ್ಧಾಭಕ್ತಿಯಿಂದ ಒಂದು 5 ವಿಧಿಗಳನ್ನು ನೀವು ವ್ರತ ಮಾಡುವಾಗ ಜ್ಞಾಪಕ ಮಾಡ್ಕೊಂಡು ಮಾಡಿ. 1ನೇದಾಗಿ ಶುಚಿಯಾಗಿ ವ್ರತಗಳನ್ನು ಮಾಡುವಂಥದ್ದು. 2ನೇದಾಗಿ ಬಹಳ ಮುಖ್ಯವಾಗಿ ವ್ರತಗಳನ್ನು ಮಾಡಿ ಎಷ್ಟೋ ಜನ ವ್ರತಗಳನ್ನು ಮಾಡ್ತಾರೆ, ಕೊನೆಗೆ ಕಥಾಶ್ರವಣ ಅಂತಿದೆ, ಆ ಕಥಾಶ್ರವಣವನ್ನು ಮಾಡುವುದಿಲ್ಲ. ಪ್ರತಿಯೊಂದು ವ್ರತಗಳಿಗೂ ಕೂಡ ಕಥಾಶ್ರವಣ ಅಂತಿದೆ. ಹೇಗೆ ಸತ್ಯನಾರಾಯಣ ಸ್ವಾಮಿ ಕಥೆಗೆ ವ್ರತಗಳಿದೆಯೋ ಅದೇ ತರಹ ಈ ಒಂದು ವರಮಹಾಲಕ್ಷ್ಮಿಗೂ ಕೂಡ ಒಂದು ವ್ರತಕಥೆ ಅಂತಿದೆ. ವರಮಹಾಲಕ್ಷ್ಮಿ ಯಾರು ಮಾಡಿದ್ರು, ಹಿಂದೆ ಯಾವ ದೇವತೆಗಳ ಕಾಲದಲ್ಲಿ, ಋಷಿಗಳ ಕಾಲದಲ್ಲಿ ಇತ್ತು, ಇದನ್ನು ಯಾರ್ಯಾರು ಏನೇನು ಆಚರಣೆ ಮಾಡ್ಕೊಂಬಂದು ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಆ ಸಮಯಕ್ಕಾದರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಾವು ಕಥಾಶ್ರವಣ ಮಾಡೋಣ. ಹಾಗೆ 3ನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬೆಳಗ್ಗೆ ಹೇಗಿದ್ದರೂ ಕೂಡ ಸಾಧ್ಯವಾದರೆ ಸೂರ್ಯೋದಯದಲ್ಲೋ ಅಥವಾ ಸಾಮಾನ್ಯ 7:30 ಒಳಗಡೆ ವ್ರತವನ್ನು ಮಾಡಿ ಮುಗಿಸಿರ್ತೀರಿ. ನೀವು ಶುದ್ಧವಾದಂಥ ರೀತಿಯಲ್ಲಿ ತಾಯಿಗೆ, ಜಗನ್ಮಾತೆಗೆ ನೈವೇದ್ಯಾದಿಗಳನ್ನು ಮಾಡಿ ಅದೇ ದಿವಸ ಸಂಧ್ಯಾಕಾಲದಲ್ಲಿ ಮರೆಯದೇ ಇದ್ದ ಹಾಗೆ ನೋಡಿ, ಇದನ್ನು ಜ್ಞಾಪಕ ಮಾಡಿಕೊಡಿ. ಎಷ್ಟಾಗುತ್ತೋ ಅಷ್ಟು ಭಜನೆ ಮಾಡಿ, ಅಥವಾ ಸಂಗೀತ ಹಾಡೋರಿದ್ದರೆ ಮನೇಲಿ ಸಂಗೀತವನ್ನು ಹಾಡಿ, ಅಥವಾ ನಿಮಗೆ ಅದು ಯಾವುದೂ ಬರುವುದಿಲ್ಲ ಅಂತಾದರೆ ಇವತ್ತಿನ ಕಾಲದ ತನಕ ಬೇಕಾದಷ್ಟು ಅವಕಾಶಗಳಿದೆ. ಯೂಟ್ಯೂಬಲ್ಲಿ ಬೇಕಾದಷ್ಟೆಲ್ಲ ಹಾಕಿರ್ತಾರೆ. ಲಲಿತಾ ಸಹಸ್ರನಾಮ ಅಥವಾ ಲಕ್ಷ್ಮೀ ಸಹಸ್ರನಾಮ ಅಥವಾ ಲಕ್ಷ್ಮೀ ಅಷ್ಟೋತ್ತರ ಶತನಾಮದಿಂದ ಖಂಡಿತವಾಗೂ ಕುಂಕುಮಾರ್ಚನೆ ಮಾಡಿ. ಒಂದೊಂದು ದೇವರಿಗೆ ಒಂದೊಂದು ಬಹಳ ಮುಖ್ಯವಾಗಿ ಪ್ರೀತಿಯಾಗ್ತದೆ. ನೋಡಿ, ಗಣೇಶನಿಗೆ ವಿಶೇಷವಾಗಿ ನೈವೇದ್ಯ ಪ್ರಿಯ ಎಂಬುದಾಗಿ ಕರಿತೇವೆ. ಗಣಪತಿಗೆ ಎಷ್ಟು ನೈವೇದ್ಯ ಮಾಡಿದ್ರೂ ಅಷ್ಟೊಂದು ವಿಶೇಷವಾಗಿ ಗಣೇಶನಿಗೆ ಪ್ರೀತಿಯಾಗ್ತದೆ. ಹಾಗಾಗಿ ನಿಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ನೈವೇದ್ಯ ಮಾಡ್ಬೋದು ಗಣೇಶನಿಗೆ.
ಮೋದಕ, ಕಡುಬು, ಕರ್ಜಿಕಾಯಿ, ಚಕ್ಕಲಿ ಹೀಗೆ ಎಲ್ಲ ಗಣೇಶನಿಗೆ ನೈವೇದ್ಯ ಮಾಡ್ತಾರೆ. ಅಂದರೆ ಆ ಗಣೇಶನಿಗೆ ನೈವೇದ್ಯದಿಂದ ಬಹಳ ಸಂತುಷ್ಟಿಯನ್ನು ಹೊಂದುತ್ತಾನೆ ಹೇಳುವಂಥದ್ದು. ಅಭಿಷೇಕ ಪ್ರಿಯ ಶಿವ ಅಂದರೆ ಶಿವನ ಏನು ಮಾಡ್ತಾನೆ, ನಾವು ಶ್ರದ್ಧಾಭಕ್ತಿಯಿಂದ ನಮಕ, ಚಮಕ, ರುದ್ರಾಧ್ಯಾಯಗಳನ್ನು ಹೇಳಿ ಈಶ್ವರನಿಗೆ ಅಭಿಷೇಕವನ್ನು ಮಾಡಿದರೆ ಆ ಈಶ್ವರನು, ಸಾಂಬ ಪರಮೇಶ್ವರನು ನಮಗೆ ಅನುಗ್ರಹ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ ಹೇಳುವಂಥದ್ದು. ಹಾಗಾಗಿ ನೋಡಿ, ಎಲ್ಲ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಮಟ್ಟಿಗೆ ಅಲಂಕಾರ ಕಡಿಮೆ ಇರುತ್ತೆ. ಈಶ್ವರನಿಗೆ ರುದ್ರಾಭಿಷೇಕವನ್ನು, ಗಂಗಾಜಲವನ್ನು ಅಭಿಷೇಕ ಮಾಡ್ತಾ ಇರ್ತಾರೆ. ಅಂದರೆ ಆ ಈಶ್ವರನು ಆ ಅಭಿಷೇಕದಿಂದ ಸಂತುಷ್ಟಿಯನ್ನು ಹೊಂದುತ್ತಾನೆ ಹೇಳುವಂಥ ಅರ್ಥ. ಇನ್ನು ಅಲಂಕಾರ ಪ್ರಿಯೋ ವಿಷ್ಣು, ವಿಷ್ಣುವಿನ ದೇವಸ್ಥಾನಕ್ಕೆ ಹೋದರೆ ಅಲಂಕಾರ ಕಣ್ಣು ತುಂಬಿಕೊಳ್ಬೇಕು, ಹೇಗಿರುತ್ತೆ ಅಲ್ವಾ. ಅಂತಹ ಬಹಳ ಮುಖ್ಯವಾದಂಥ ಅಲಂಕಾರ. ನಾವು ತಿರುಪತಿಗೆ ಹೋಗ್ಬೋದು, ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ಬೋದು. ನಮ್ಮ ಮನೆ ಸಮೀಪದಲ್ಲಿರುವಂತಹ ತಿರುಪತಿ ವೆಂಕಟರಮಣನಿಗೋ ವಿಷ್ಣುವಿನ ದೇವಸ್ಥಾನಕ್ಕೆ ಹೋದರೆ ಬಹಳ ಮುಖ್ಯವಾಗಿ ತುಳಸಿಯನ್ನು ಅರ್ಚನೆ ಮಾಡ್ತಾರೆ. ಅದರ ಜೊತೆಗೆ ಅಲಂಕಾರವನ್ನು ಬಹಳ ಚೆನ್ನಾಗಿ ಮಾಡ್ತಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ರತವನ್ನು ಮಾಡಿದರೆ ಹೂವಿಗೆ ಬಹಳ ಖರ್ಚು ಮಾಡಿ ಹೂವನ್ನು ತಂದು ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಏನಕ್ಕಂತಂದರೆ ಅಲಂಕಾರವನ್ನು ಮಾಡಿದರೆ ವಿಷ್ಣು ದೇವರು ಸಂತುಷ್ಟಿಯನ್ನು ಹೊಂದುತ್ತಾನೆ. ಹಾಗೆ ಭಾನುಹು ನಮಸ್ಕಾರ, ನಮಸ್ಕಾರದಿಂದ ಸೂರ್ಯನು ವಿಶೇಷವಾಗಿ ನಮಗೆ ಅನುಗ್ರಹ ಮಾಡ್ತಾನೆ. ಹಾಗಾಗಿ ನಾವೇನು ಮಾಡಬೇಕು, ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಬೇಕು, ಸೂರ್ಯನಿಗೆ ಅರ್ಚನೆ ಮಾಡಬೇಕು. ತಾಮ್ರ ಪಾತ್ರೆಯಲ್ಲಿ ಈಶ್ವರನನ್ನ ಅಥವಾ ವಿಶೇಷವಾಗಿ ಸೂರ್ಯನನ್ನು ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ಸೂರ್ಯನಿಗೆ ನಮಸ್ಕಾರ ಪ್ರಿಯೋ ಭಾನುಹು, ಸೂರ್ಯನಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮಸ್ಕಾರ ಮಾಡಬೇಕು. ಸೂರ್ಯನನ್ನು ಒಲಿಸ್ಕೊಳ್ಬೇಕಾ, ನಮಸ್ಕಾರ ಮಾಡಬೇಕು. ಅದೇ ತರಹ ದುರ್ಗೆಯನ್ನು, ಲಕ್ಷ್ಮಿಯನ್ನು ಒಲಿಸ್ಕೊಳ್ಬೇಕು ಅಂತಂದರೆ ಅದು ಬಹಳ ಮುಖ್ಯವಾಗಿ ಅರ್ಚನೆ, ಕುಂಕುಮಾರ್ಚನೆ ಇರಬಹುದು, ಅಥವಾ ಕಮಲದ ಹೂವಿಂದ ಲಕ್ಷ್ಮಿಗೆ ಅರ್ಚನೆ ಇರಬಹುದು, ಅಥವಾ ಆ ಲಕ್ಷ್ಮಿಗೆ ನಾವು ಎಷ್ಟಾಗುತ್ತೋ ಅಷ್ಟು ಸಹಸ್ರನಾಮ ಪಠನೆ ಮಾಡುವಂಥದ್ದು ಇರಬಹುದು. ಹೀಗೆ ನಮಗೆ ಎಷ್ಟೆಷ್ಟು ಶಕ್ತಿ ಇದೆಯೋ ಅಷ್ಟಷ್ಟು ಆ ಲಕ್ಷ್ಮಿಯನ್ನು ಅರ್ಚನೆ ಮಾಡಿದ್ರೆ ಆ ಮಹಾಲಕ್ಷ್ಮಿ ಅನುಗ್ರಹ ಮಾಡ್ತಾಳೆ. ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಕಮಲದ ಹೂವಿಂದ, ಅದಕ್ಕೆ ಕಮಲವಾಸಿನಿ ರಹಸ್ಯ ಎಂಬುದಾಗಿ ಗ್ರಂಥಗಳಲ್ಲೆಲ್ಲ ಹೇಳ್ತಾರೆ. ಕಮಲವಾಸಿನಿ ಅಂತಂದರೆ ಆ ಲಕ್ಷ್ಮಿಯ ಮೂಲ ಸ್ವರೂಪ. ಹಾಗಾಗಿ ಅಂತಹ ಆ ಕಮಲವಾಸಿನಿಗೆ, ಆ ಲಕ್ಷ್ಮೀ ದೇವಿಗೆ ವಿಶೇಷವಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕುಂಕುಮಾರ್ಚನೆಯನ್ನು ಮಾಡಲಿಕ್ಕೆ ಮರಿಬೇಡಿ. ಯಾಕಂದರೆ ನಿಮಗೆ ಬೆಳಗ್ಗೆ ಸಾಧ್ಯ ಆದರೆ ಬೆಳಗ್ಗೆನೇ ಮಾಡಿ, ಬೆಳಗ್ಗೆ ಮಾಡಿ ಮುಗಿದು ಹೋಯಿತು ಅಂತ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ಸಂಧ್ಯಾ ಕಾಲದಲ್ಲೂ ಕೂಡ ಬಹಳ ಮುಖ್ಯವಾಗಿ ಶ್ರವಣ ನಕ್ಷತ್ರ ಇರುತ್ತೆ ಆ ದಿವಸ. ಇದು ಬಹಳ ಉತ್ತಮವಾದಂಥದ್ದು. ಶ್ರವಣ ನಕ್ಷತ್ರ ಅಂತಂದರೆ ಶೃಣ್ವಂತಿ ಶ್ರೋಣಾಂ ಅಮೃತಸ್ಯ ಗೋಪಾಂ, ಅದು ವಿಷ್ಣುವಿನ ನಕ್ಷತ್ರ. ಹಾಗಾಗಿ ಆ ಲಕ್ಷ್ಮೀನಾರಾಯಣ ಸಂಬಂಧವಾದಂಥ ನಕ್ಷತ್ರ ಆದದ್ರಿಂದ ನೀವು ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಕುಂಕುಮಾರ್ಚನೆಯನ್ನು ತಪ್ಪದೇ ಸಂಧ್ಯಾಕಾಲದಲ್ಲಿ ಮಾಡಿ. ಮತ್ತು ಲಕ್ಷ್ಮೀನಾರಾಯಣ ಹೃದಯ ಹೇಳುವಂಥದ್ದಿದೆ. ಹಾಗಾಗಂತಹ ಆ ಲಕ್ಷ್ಮೀನಾರಾಯಣ ಹೃದಯವನ್ನು ಪಾರಾಯಣೆ ಮಾಡಿ ಅಥವಾ ಶ್ರವಣ ಮಾಡಿ ಅಥವಾ ಚೆನ್ನಾಗಿ ನೀವು ಕೇಳಿಸ್ಕೊಳ್ಳಿ. ಇವತ್ತಿನ ದಿವಸ ಲಕ್ಷ್ಮೀನಾರಾಯಣ ಹೃದಯ ಎಲ್ಲ ಕಡೆಗೂ ಕೂಡ ಅವಕಾಶ ಇದೆ, ಕೇಳಲಿಕ್ಕೆ ಅವಕಾಶಗಳಿದೆ. ಹಾಗಾಗಂತಹ ಶ್ರವಣ ಮಾಡಿ ಅಥವಾ ನಿಮ್ಮ ಮನೆ ಹತ್ತಿರದಲ್ಲಿ ಯಾರಾದರೂ ಕೂಡ ಸ್ಪಷ್ಟವಾಗಿ ಶುದ್ಧವಾಗಿ ಉಚ್ಚಾರಣೆ ಮಾಡ್ತಾರೆ ಅಂತಂದರೆ ಒಂದು ಸಲ ಅದನ್ನು ಓದಿಸಿ ಲಕ್ಷ್ಮೀನಾರಾಯಣ ಹೃದಯನ. ಅಂತಹ ಲಕ್ಷ್ಮೀನಾರಾಯಣ ದೇವರ ಅನುಗ್ರಹದಿಂದ ಮಂಗಲವಾಗಲಿ. ಆದಷ್ಟು ಶ್ರದ್ಧಾಭಕ್ತಿಯಿಂದ ಭಜನೆಯನ್ನು ಮಾಡಿ ಆ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಿ. ಎಲ್ಲ ರೀತಿಯಾದಂಥ ಲಕ್ಷ್ಮಿ ಅನುಗ್ರಹವಾಗಲಿ. ಯಾಕಂದರೆ ಇದೆಲ್ಲ ಭಗವಂತನೇ ಕೊಟ್ಟಿರುವಂತಹದ್ದು. ನಾವೇನೋ ಅದಕ್ಕೆ ಲಕ್ಷ್ಮೀ ಪೂಜೆ ಮಾಡುವಾಗ ಮಹಾಲಕ್ಷ್ಮಿ ನೀ ಇದನ್ನು ನನಗೆ ಅನುಗ್ರಹ ಮಾಡಿದೀಯಾ, ನೀನು ಕೊಟ್ಟಿದೀಯಾ, ಇದನ್ನೆಲ್ಲ ಮಮ, ಇದು ನನ್ನದು ಯಾವುದೂ ಅಲ್ಲ, ನೀನೇ ಕೊಟ್ಟಿರುವಂಥ ವಸ್ತುವನ್ನು ನಿನಗೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೇನೆ ಅಲ್ವಾ. ಹಾಗಾಗಿ ಅಂತಹ ಭಾವನೆಯಿಂದ ನಮ್ಮ ಅಹಂಕಾರ, ನಾನು ಹೇಳುವಂಥ ಭಾವನೆಯಿಂದ ಅಥವಾ ನನ್ನದು ಇಷ್ಟೆಲ್ಲ ಇದೆ ಹೇಳುವಂಥ ಭಾವನೆಯನ್ನೆಲ್ಲ ಮರೆತು ಆ ಶರಣಾಗತಿ ಭಾವನೆಯಿಂದ ಲಕ್ಷ್ಮಿಯನ್ನು ಪೂಜೆ ಮಾಡಿದರೆ, ಆರಾಧನೆ ಮಾಡಿದರೆ ಆ ಮಹಾಲಕ್ಷ್ಮಿ ಅನುಗ್ರಹ ಮಾಡ್ತಾಳೆ. ಎಲ್ಲರಿಗೂ ಕೂಡ ಇನ್ನೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮಗೇನಾದರೂ ಕೂಡ ಇಂಥ ಸಂಶಯಗಳಿದ್ದರೆ ಕಾಮೆಂಟ್ ಮಾಡಿ, ಸಮಯ ಆದಾಗ ವಿಡಿಯೋ ಮಾಡುವಾಗ ಅದನ್ನು ಕೂಡ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ.